ಶ್ರೀರಾಮಕೃಷ್ಣ ವಚನವೇದ 37. ಪರಮಹಂಸರು ಮತ್ತು ನರೇಂದ್ರ. ಪರಮಹಂಸರು ಭಕ್ತರೊಡನೆ ಮಂದಲಿಗೆಯ ಮೇಲೆ ಕುಳಿತಿದ್ದಾರೆ. ಮುಖದಲ್ಲಿ ನಗು ಕಾಣಬರುತ್ತಿದೆ. ತಮ್ಮ ಕಾಲನ್ನು ಸ್ವಲ್ಪ ಮೆದುವಾಗಿ ಒತ್ತುವಂತೆ ಅವರು ಭಕ್ತರಿಗೆ ಹೇಳಿದರು. ಭಕ್ತರು ಮೆದುವಾಗಿ ಒತ್ತುತ್ತಿದ್ದಾರೆ. ಅವರು ಮಾಸ್ಟರಿಗೆ ಹೇಳಿದರು, ಇದರಲ್ಲಿ ಒಂದು ದೊಡ್ಡ ಮಹತ್ತಿದೆ ಅಂತ. ತಮ್ಮ ಎದೆಯ ಮೇಲೆ ಕೈಯಿಟ್ಟುಕೊಂಡು ಮತ್ತೆ ಹೇಳಿದರು, ಇದರೊಳಗೆ ಏನಾದರೂ ಸತ್ಯವಿರುವುದಾದರೆ ಈ ಸೇವೆಯಿಂದ ಭಕ್ತರ ಅಜ್ಞಾನ ಅವಿದ್ಯೆ ಒಂದೇ ಸಮನೆ ನಾಶವಾಗಿ ಬಿಡುತ್ತದೆ ಅಂತ. ಏನೋ ಒಂದು ಗುಹ್ಯ ವಿಷಯವನ್ನು ತಿಳಿಸುವಂತೆ ಪರಮಹಂಸರು ಗಂಭೀರ ಮುದ್ರೆ ತಾಳಿದರು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಇಲ್ಲಿ ಪರರು ಯಾರೂ ಇಲ್ಲ. ಅಂದು ಹರೀಶ ನನ್ನೊಡನೆ ಇದ್ದಾಗ ಸಚ್ಚಿದಾನಂದ ಈ ಕೋಶದಿಂದ ಹೊರಕ್ಕೆ ಬರುವುದನ್ನು ನೋಡಿದೆ. ಆತ ಹೊರಕ್ಕೆ ಬಂದು ಹೇಳಿದ, ನಾನು ಪ್ರತಿಯೊಂದು ಯುಗದಲ್ಲಿಯೂ ಅವತರಿಸುತ್ತೇನೆ ಅಂತ. ಆಗ ಭಾವಿಸಿದೆ, ಬಹುಶಃ ಚಿತ್ತಭ್ರಮಣೆಯಿಂದ ನಾನು ಹೀಗೆ ಹೇಳುತ್ತಿರಬಹುದು ಎಂದು. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನೋಡಿದೆ. ಆಗ ಸಚ್ಚಿದಾನಂದ ಮತ್ತೆ ತಾನಾಗಿಯೇ ಹೇಳಿದ, ಶಕ್ತಿಯ ಆರಾಧನೆಯನ್ನು ಚೈತನ್ಯದೇವನೂ ಮಾಡಿದ ಅಂತ. ಇದನ್ನೆಲ್ಲ ಭಕ್ತರು ಬೆರಗಾಗಿ ಕೇಳಿದರು. ಕೆಲವರು ಭಾವಿಸುತ್ತಿದ್ದಾರೆ, ಸಾಕ್ಷಾತ್ ಸಚ್ಚಿದಾನಂದನೇ ಪರಮಹಂಸರ ರೂಪವನ್ನು ಧರಿಸಿ ನಮ್ಮ ಹತ್ತಿರ ಕುಳಿತಿರುವನೇ, ಭಗವಂತ ಮತ್ತೆ ಅವತರಿಸಿ ಬಂದಿದ್ದಾನೆಯೇ ಅಂತ. ಪರಮಹಂಸರು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದು ಮಾಸ್ಟರನ್ನು ಸಂಬೋಧಿಸಿ ಮತ್ತೆ ಅವನಿಗೆ ಹೇಳಿದರು. ಪೂರ್ಣ ಆವಿರ್ಭಾವವಾಗಿ ಕಂಡಿತು. ಆದರೆ ಈ ಸಲ ಅದು ಸತ್ವಗುಣದ ಐಶ್ವರ್ಯ ಮಾತ್ರ. ಭಕ್ತರೆಲ್ಲರೂ ಮಂತ್ರಮುಗ್ಧರಾಗಿ ಕುಳಿತು ಇದನ್ನೆಲ್ಲ ಕೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಈಗ ತಾನೇ ನಾನು ತಾಯಿಗೆ ಹೇಳಿದೆ, ನಾನು ಹೆಚ್ಚಾಗಿ ಮಾತನಾಡಲಾರೆ ಅಂತ. ಮತ್ತೆ ಹೇಳಿದೆ, ಹೇ ತಾಯೇ, ಒಂದು ಸಲ ಮುಟ್ಟಿದರೆ ಸಾಕು, ಜನರಿಗೆ ಚೈತನ್ಯ ಉಂಟಾಗಿ ಬಿಡುವಂತೆ ಮಾಡಿಬಿಡು ಅಂತ. ಯೋಗ ಮಾಯೆಯ ಮಹಿಮೆ ಅಂಥದ್ದು. ಆಕೆ ಸುಮ್ಮನೆ ಮೂಡಿ ಹಾಕಿಬಿಟ್ಟಳು. ಆಕೆ ಬೃಂದಾವನದ ಲೀಲೆಯಲ್ಲಿ ಮೂಡಿ ಹಾಕಿಬಿಟ್ಟಳು. ಅದರ ಬಲದಿಂದ ಶ್ರೀಮತಿ ಶ್ರೀಕೃಷ್ಣನನ್ನು ಸಂಧಿಸುವ ಸನ್ನಾಹ ನಡೆಸಲು ಸುಬಲನಿಗೆ ಸಾಧ್ಯವಾಯಿತು. ಯೋಗ ಮಾಯೆ ಆದ್ಯಾಶಕ್ತಿ. ಆಕೆಗೆ ಒಂದು ಆಕರ್ಷಣೀಯ ಶಕ್ತಿ ಇದೆ. ನಾನು ಈ ಶಕ್ತಿಯ ಆರೋಪಣೆಯನ್ನು ಮಾಡಿಕೊಂಡಿದ್ದೆ ಮಾಸ್ಟರಿಗೆ. ಒಳ್ಳೆಯದು. ಯಾರು ಇಲ್ಲಿಗೆ ಬರುತ್ತಿರುವರೋ ಅವರಿಗೇನಾದರೂ ಅಲ್ಪ ಸ್ವಲ್ಪ ಅನುಭವ ಆಗುತ್ತಿದೆಯೇ ಮಾಸ್ಟರ್? ಹೌದು, ಆಗುತ್ತಿದೆ. ಅದರಲ್ಲಿ ಸಂದೇಹವೇನು? ಶ್ರೀರಾಮಕೃಷ್ಣರು, ಅದು ನಿನಗೆ ಹೇಗೆ ಗೊತ್ತು ಮಾಸ್ಟರ್? ಪ್ರತಿಯೊಬ್ಬರೂ ಯಾರು ಅವರ ಹತ್ತಿರ ಹೋಗುವರೋ ಅವರು ಮತ್ತೆ ಜನ್ಮವೆತ್ತುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಒಂದು ಗೂಳಿ ಕಪ್ಪೆ ಒಂದು ನೀರ ಹಾವಿನ ಬಾಯಿಗೆ ಸಿಕ್ಕಿಬಿತ್ತು. ಆ ಹಾವು ಅದನ್ನು ನುಂಗಲೂ ಆಗದು, ಉಗುಳಲು ಆಗದು. ಅದರ ಫಲವಾಗಿ ಕಪ್ಪೆ ಸುಮ್ಮನೆ ಸಂಕಟ ಪಡುತ್ತಿತ್ತು. ಅದು ಸುಮ್ಮನೆ ಕೂಗಿಕೊಳ್ಳುತ್ತಿತ್ತು. ಹಾವಿಗೂ ಮರಣ ಸಂಕಟ. ಆದರೆ ಆ ಕಪ್ಪೆ ನಾಗರ ಹಾವಿನ ಬಾಯಿಗೇನಾದರೂ ಸಿಕ್ಕಿಬಿದ್ದಿದ್ದರೆ ಒಂದೆರಡು ಸಲ ಕೂಗಿಕೊಳ್ಳುವುದರಲ್ಲಿಯೇ ಅದರ ಆಟ ಮುಗಿದು ಹೋಗುತ್ತಿತ್ತು. ಎಲ್ಲರೂ ನಗುತ್ತಿದ್ದಾರೆ. ಯುವ ಭಕ್ತರಿಗೆ ತ್ರೈಲೋಕ್ಯ ಬರೆದಿರುವ ಆ ಪುಸ್ತಕ ಭಕ್ತಿ ಚೈತನ್ಯ ಚಂದ್ರಿಕಾ ಓದಿದ್ದೀರೇನು? ಅವನಿಂದ ಒಂದು ಪ್ರತಿಯನ್ನು ವಸೂಲು ಮಾಡಿ. ಚೈತನ್ಯ ದೇವನ ಸಂಬಂಧವಾಗಿ ಬಹಳ ಚೆನ್ನಾಗಿ ಬರೆದಿದ್ದಾನೆ ಒಬ್ಬ ಭಕ್ತ. ಆತ ನಮಗೆ ಹಾಗೆ ಕೊಡುವನೇ? ಶ್ರೀರಾಮಕೃಷ್ಣರು ನಗುತ್ತಾ, ಏಕೆ ಕೊಡಲಾರ? ರೈತನಿಗೆ ಕೆಕ್ಕರಿಕೆ ಕರ್ಬೂಜ ಬೆಳೆ ಬಹಳ ಚೆನ್ನಾಗಿ ಬಂದಿದ್ದರೆ ಒಂದೆರಡು ಹಣ್ಣನ್ನು ಉಚಿತವಾಗಿ ಕೊಟ್ಟು ಬಿಡಬಲ್ಲ. ಎಲ್ಲರೂ ನಗುತ್ತಾರೆ. ಏನು ನಿನ್ನ ಮಾತು? ಹಾಗೇ ಒಂದು ಪ್ರತಿಯನ್ನು ಕೊಡಲಾರನೇ? ಪಲ್ಟುವಿಗೆ, ಒಮ್ಮೊಮ್ಮೆ ಇಲ್ಲಿಗೆ ಬಂದು ಹೋಗುತ್ತಿರು ಪಲ್ಟು, ಸಾಧ್ಯವಾದಾಗ ಬರುತ್ತೇನೆ. ಶ್ರೀರಾಮಕೃಷ್ಣರು, ನಾನು ಕಲ್ಕತ್ತಾದಲ್ಲಿ ಅಲ್ಲಿಗೆ ಬಂದಾಗ ನೀನು ಅಲ್ಲಿಗೆ ಬರಲಾಗುವುದೇ? ಪಲ್ಟು, ಇಚ್ಛೆ ಇದೆ, ಪ್ರಯತ್ನ ಮಾಡುತ್ತೇನೆ. ಶ್ರೀರಾಮಕೃಷ್ಣರು, ನೋಡು ಲೆಕ್ಕಾಚಾರದ ಬುದ್ಧಿಯನ್ನು. ಪಲ್ಟು, ಪ್ರಯತ್ನ ಮಾಡುತ್ತೇನೆ ಅಂತ ಹೇಳದೇ ಇದ್ದರೆ ಸಾಧ್ಯವಾಗದೇ ಹೋಗಿ ಸುಳ್ಳು ಹೇಳಿದಂತಾಗಬಹುದು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ,
ಇಂಥ ಹುಡುಗರು ಸುಳ್ಳು ಹೇಳಿದರೆ ನಾನು ಅಷ್ಟೊಂದಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಇವರ ಸ್ವಾತಂತ್ರ್ಯ ಇವರ ಕೈಯಲ್ಲಿ ಇಲ್ಲ. ಹರಿಪದನಿಗೆ ಮಹೇಂದ್ರ ಮುಖರ್ಜಿ ಏಕೆ ಬರುತ್ತಿಲ್ಲ? ಹರಿಪದ ಕಾರಣವೇನೋ ಸರಿಯಾಗಿ ಗೊತ್ತಿಲ್ಲ. ಮಾಸ್ಟರ್ ನಗುತ್ತಾ, ಆತ ಜ್ಞಾನಯೋಗಕ್ಕೆ ಕೈ ಹಾಕಿದ್ದಾನೆ. ಶ್ರೀರಾಮಕೃಷ್ಣರು, ಅಲ್ಲ, ಅದಕ್ಕಲ್ಲ. ಅಂದು ಆತ ಹೇಳಿದ್ದ, ಗಾಡಿ ಕಳುಹಿಸುತ್ತೇನೆ, ಹೋಗಿ ಪ್ರಹ್ಲಾದನ ಚರಿತ್ರೆಯನ್ನು ನೋಡಿ ಬನ್ನಿ ಅಂತ. ಆದರೆ ಕಳುಹಿಸಲಿಲ್ಲ. ಬಹುಶಃ ಅದಕ್ಕಾಗಿ ಬರುತ್ತಿಲ್ಲ ಅಂತ ಕಾಣುತ್ತದೆ. ಮಾಸ್ಟರ್, ಒಂದು ದಿನ ನಾನು ಮಹಿಮ ಚಕ್ರವರ್ತಿಯನ್ನು ಕಂಡು ಆತನೊಡನೆ ಮಾತುಕತೆ ಆಡಿದೆ. ಮಹೇಂದ್ರ ಅಲ್ಲಿಗೆ ಹೋಗಿ ಬರುತ್ತಿದ್ದಾನಂತೆ. ಶ್ರೀರಾಮಕೃಷ್ಣರು, ಮಹಿಮ ಚಕ್ರವರ್ತಿ ಭಕ್ತಿಯ ವಿಷಯವಾಗಿಯೂ ಮಾತುಕತೆ ಆಡುತ್ತಾನೆ. ಆತನಿಗೆ ಪ್ರೇಮದೊಳಾರಾಧಿಸೆ ದೇವರ ಈ ಜಪತಪವಿನ್ನೇಕೆ ಎಂಬ ಅರ್ಥದ ಶ್ಲೋಕ ಕಂಡರೆ ಬಹಳ ಇಷ್ಟ. ಮಾಸ್ಟರ್ ನಗುತ್ತಾ, ನೀವು ಬಲಾತ್ಕರಿಸುವುದರಿಂದ ಆತ ಅದನ್ನು ಪಠಿಸುತ್ತಾನೆ. ಗಿರೀಶ ಘೋಷ ಈಗ ಕೆಲವು ಕಾಲದಿಂದ ಯಾವಾಗ ನೋಡಿದರೂ ಭಕ್ತರೊಡನೆ ಪರಮಹಂಸರ ವಿಷಯವಾಗಿಯೇ ಮಾತುಕತೆಯಾಡುತ್ತಿರುತ್ತಾನೆ. ಹರಿಪದ, ಗಿರೀಶ ಘೋಷನಿಗೆ ಈಗ ಸ್ವಲ್ಪ ದಿನಗಳಿಂದ ವಿವಿಧ ದರ್ಶನಗಳಾಗುತ್ತಿವೆ. ಇಲ್ಲಿಂದ ಮನೆಗೆ ಹೋದ ನಂತರ ಭಗವದ್ಭಾವನೆಯಲ್ಲಿಯೇ ತನ್ಮಯನಾಗಿರುತ್ತಾನೆ ಮತ್ತು ಏನೇನೋ ದರ್ಶನ ಪಡೆಯುತ್ತಿರುತ್ತಾನೆ. ಶ್ರೀರಾಮಕೃಷ್ಣರು, ಆತ ನೋಡಿದರೂ ನೋಡುತ್ತಿರಬಹುದು. ಗಂಗೆಯ ದಡಕ್ಕೆ ಬಂದರೆ ಅನೇಕ ವಸ್ತುಗಳನ್ನು, ದೋಣಿ, ಜಹಜು, ಇನ್ನೂ ಏನೇನೋ ವಸ್ತುಗಳನ್ನು ನೋಡಬಹುದು. ಹರಿಪದ, ಗಿರೀಶ ಘೋಷ ಹೇಳುತ್ತಾನೆ, ಇನ್ನು ಮೇಲೆ ನಾನು ನನ್ನ ಕೆಲಸದಲ್ಲಿಯೇ ನಿರತನಾಗಿರುತ್ತೇನೆ. ಪ್ರಾತಃ ಕಾಲ ಎದ್ದು ಗಡಿಯಾರ ಮುಂದೆ ಇಟ್ಟುಕೊಂಡು ಕೈಗೆ ಪೆನ್ನು ತೆಗೆದುಕೊಂಡು ಇಡೀ ದಿವಸವೆಲ್ಲ ಪುಸ್ತಕ ಬರೆಯುವ ಕೆಲಸವನ್ನು ಮಾಡುತ್ತೇನೆ ಅಂತ ಹೀಗೇನೋ ಹೇಳುತ್ತಾನೆ. ಆದರೆ ಆತನ ಕೈಯಲ್ಲಿ ಹಾಗೆ ನಡೆದುಕೊಳ್ಳಲಾಗುತ್ತಿಲ್ಲ. ನಾವು ಯಾರಾದರೂ ಅಲ್ಲಿಗೆ ಹೋದೆವೆಂದರೆ ಕೇವಲ ನಿಮ್ಮ ವಿಷಯವಾಗಿಯೇ ಮಾತುಕತೆ ಆಡಲು ಆರಂಭಿಸುತ್ತಾನೆ. ನೀವು ನರೇಂದ್ರನನ್ನು ಇಲ್ಲಿಗೆ ಕಳುಹಿಸುವಂತೆ ಆತನಿಗೆ ಹೇಳಿದ್ದೀರಿ. ಆತ ಹೇಳಿದ, ನಾನು ನರೇಂದ್ರನನ್ನು ಒಂದು ಗಾಡಿ ಮಾಡಿ ಕಳುಹಿಸುತ್ತೇನೆ ಅಂತ. ಗಂಟೆ ಸಾಯಂಕಾಲ 5. ಚಿಕ್ಕ ನರೇನ ಮನೆಗೆ ಹಿಂದಿರುಗಲು ಸಿದ್ಧನಾಗುತ್ತಿದ್ದಾನೆ. ಪರಮಹಂಸರು ತಮ್ಮ ಕೊಠಡಿಯ ವಾಯವ್ಯ ದಿಕ್ಕಿನ ಉದ್ದ ವರಾಂಡದಲ್ಲಿ ನಿಂತು ಏಕಾಂತದಲ್ಲಿ ಆತನಿಗೆ ಏನೇನೋ ಉಪದೇಶಗಳನ್ನು ಕೊಡುತ್ತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ಆತ ಅವರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ. ಉಳಿದ ಭಕ್ತರಲ್ಲಿ ಅನೇಕರು ಅವರಿಂದ ಬೀಳ್ಕೊಂಡರು. ಶ್ರೀರಾಮಕೃಷ್ಣರು ಚಿಕ್ಕ ಮಂಚದ ಮೇಲೆ ಕುಳಿತು ಮೋಹಿನಿ ಮೋಹನನೊಡನೆ ಮಾತುಕತೆಯಾಡುತ್ತಿದ್ದಾರೆ. ಪುತ್ರ ವಿಯೋಗವಾದ ಮೇಲೆ ಆತನ ಹೆಂಡತಿ ಹುಚ್ಚಿಯಂತಾಗಿ ಬಿಟ್ಟಿದ್ದಾಳೆ. ಒಮ್ಮೆ ನಗುತ್ತಾಳೆ, ಒಮ್ಮೆ ಅಳುತ್ತಾಳೆ. ಆದರೆ ದಕ್ಷಿಣೇಶ್ವರದಲ್ಲಿ ಪರಮಹಂಸರ ಎದುರಿಗೆ ಇರುವಾಗ ಮಾತ್ರ ಶಾಂತಳಾಗಿರುತ್ತಾಳೆ. ಶ್ರೀರಾಮಕೃಷ್ಣರು, ಈಗ ನಿನ್ನ ಹೆಂಡತಿಗೆ ಹೇಗೆ ಇದೆ? ಮೋಹಿನಿ ಮೋಹನ, ಇಲ್ಲಿಗೆ ಬಂತು ಅಂದರೆ ಶಾಂತಳಾಗಿ ಬಿಡುತ್ತಾಳೆ. ಅಲ್ಲಿ ಆಗಾಗ ಬಹಳವಾಗಿ ಹುಚ್ಚಿಯಾಗಿ ಬಿಡುತ್ತಾಳೆ. ಅಂದು ಪ್ರಾಣ ಕಳೆದುಕೊಳ್ಳಲು ಹೋಗಿದ್ದಳು. ಪರಮಹಂಸರು ಇದನ್ನು ಕೇಳಿ ಒಂದು ಸ್ವಲ್ಪ ಹೊತ್ತು ಚಿಂತಾಮಗ್ನರಾಗಿ ಕುಳಿತುಕೊಂಡರು. ಮೋಹಿನಿ ಮೋಹನ ವಿನಯದಿಂದ ತಾವು ಆಕೆಗೆ ಸ್ವಲ್ಪ ಬುದ್ಧಿವಾದವನ್ನು ದಯವಿಟ್ಟು ಹೇಳಲೇಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಶ್ರೀರಾಮಕೃಷ್ಣರು, ಆಕೆಗೆ ಅಡುಗೆ ಕೆಲಸ ಕೊಡಬೇಡ. ಅದು ಆಕೆಯ ತಲೆಯ ಉಷ್ಣವನ್ನು ಇನ್ನೂ ಅತಿಯಾಗಿ ಕೆರಳಿಸಿಬಿಡುತ್ತದೆ. ಆಕೆಯನ್ನು ನೋಡಿಕೊಳ್ಳುವುದಕ್ಕೆ ಯಾರಾದರೂ ಬಂಧು ಬಾಂಧವರು ಆಕೆಯ ಜೊತೆಯಲ್ಲಿರಲಿ. ಸಾಯಂಕಾಲವಾಗಿದೆ. ದೇವಾಲಯಗಳಲ್ಲಿ ಮಂಗಳಾರತಿ ಸಿದ್ಧತೆ ನಡೆಯುತ್ತಿದೆ. ಪರಮಹಂಸರ ಕೊಠಡಿಗೆ ದೀಪ ಹಚ್ಚಿ ಧೂಪವನ್ನು ಹಾಕಿ ಆಗಿದೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಜಗನ್ಮಾತೆಗೆ ಪ್ರಣಾಮ ಮಾಡುತ್ತಾ ತಮ್ಮ ಮಧುರ ಕಂಠದಿಂದ ಭಗವತಿಯ ನಾಮಕೀರ್ತನೆ ಮಾಡುತ್ತಿದ್ದಾರೆ. ಕೊಠಡಿಗೆ ಮಾಸ್ಟರ್ ವಿನ ಬೇರೆ ಯಾರೂ ಬಂದಿರಲಿಲ್ಲ. ಆತ ಮಂದಲಿಗೆಯ ಮೇಲೆ ಕುಳಿತಿದ್ದಾನೆ. ಪರಮಹಂಸರು ತಮ್ಮ ಮಂಚವನ್ನು ಬಿಟ್ಟು ಎದ್ದರು. ಮಾಸ್ಟರೂ ಎದ್ದು ನಿಂತುಕೊಂಡ. ಪರಮಹಂಸರು ಮಾಸ್ಟರಿಗೆ ಉತ್ತರದ ಮತ್ತು ಪಶ್ಚಿಮದ ಬಾಗಿಲುಗಳನ್ನು ಮುಚ್ಚುವಂತೆ ಹೇಳಿದರು. ಮಾಸ್ಟರ್ ಅವುಗಳನ್ನು ಮುಚ್ಚಿ ವರಾಂಡಕ್ಕೆ ಬಂದು ಪರಮಹಂಸರ ಹತ್ತಿರ ನಿಂತುಕೊಂಡ. ಅವರು ತಾವು ಕಾಳಿ ದೇವಾಲಯಕ್ಕೆ ಹೋಗಿ ಬರಬೇಕಾಗಿದೆ ಅಂತ ಹೇಳಿದರು. ಹೀಗೆಂದು ಹೇಳಿ ಮಾಸ್ಟರ್ನ ಕೈಯನ್ನು ಹಿಡಿದುಕೊಂಡು ಆತನ ಮೇಲೆ ತಮ್ಮ ಭಾರವನ್ನೆಲ್ಲ ಹಾಕಿ
ಕಾಳಿ ದೇವಾಲಯದ ಮುಖಮಂಟಪಕ್ಕೆ ಬಂದು ಅಲ್ಲಿಯೇ ಕುಳಿತುಕೊಂಡರು. ಕುಳಿತುಕೊಳ್ಳುವುದಕ್ಕೆ ಮುನ್ನ ಹೇಳಿದರು, ನೀನು ಅವನನ್ನು ಕರೆ ಅಂತ. ಮಾಸ್ಟರ್ ಬಾಬುರಾಮನನ್ನು ಕರೆದ. ಪರಮಹಂಸರು ಕಾಳಿಯ ದರ್ಶನ ಮಾಡಿಕೊಂಡು ಆ ದೊಡ್ಡ ಅಂಗಳದ ಮೂಲಕ ತಮ್ಮ ಕೊಠಡಿಗೆ ಹಿಂದಿರುಗಿ ಬಂದರು. ಬರುವಾಗ ಹೇ ತಾಯೇ ತಾಯೇ ರಾಜೇಶ್ವರಿ ಅಂತ ಹೇಳುತ್ತಾ ಬಂದರು. ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಿದ ನಂತರ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಈಗ ಕೆಲವು ಕಾಲದಿಂದ ಪರಮಹಂಸರಿಗೆ ಒಂದು ಅದ್ಭುತ ಅವಸ್ಥೆ ಬಂದುಬಿಟ್ಟಿದೆ. ಅವರಿಗೆ ಯಾವ ಲೋಹವನ್ನು ಮುಟ್ಟುವುದಕ್ಕೆ ಆಗುತ್ತಿಲ್ಲ. ಈ ಅವಸ್ಥೆ ಬರುವುದಕ್ಕೆ ಒಂದೆರಡು ದಿವಸ ಮುನ್ನ ಅವರು ಹೇಳಿದರು, ಬಹುಶಃ ಹೀಗೆ ಕಾಣುತ್ತಿದೆ, ತಾಯಿ ನನ್ನ ಹೃದಯದಿಂದ ಐಶ್ವರ್ಯಾಸಕ್ತಿಯನ್ನು ಒಂದೇ ಸಲ ತೆಗೆದುಹಾಕಿ ಬಿಡುವಂತಿದೆ ಅಂತ. ಈಗ ಅವರು ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಿದ್ದಾರೆ, ಮಣ್ಣಿನ ಲೋಟದಿಂದ ನೀರು ಕುಡಿಯುತ್ತಿದ್ದಾರೆ. ಅವರಿಗೆ ಕಾಲು ತಂಬಿಗೆಯನ್ನೂ ಮುಟ್ಟುವುದಕ್ಕೆ ಆಗುತ್ತಿಲ್ಲ. ಅದಕ್ಕಾಗಿ ಅವರು ಭಕ್ತರಿಗೆ ಕೆಲವು ಮಣ್ಣಿನ ಗಡಿಗೆಗಳನ್ನು ತರುವಂತೆ ಹೇಳಿದ್ದಾರೆ. ಅವರು ಲೋಹದ ಪಾತ್ರೆ ಪದಾರ್ಥಗಳನ್ನು ಮುಟ್ಟಿದರು ಅಂದರೆ ಮುಳ್ಳಿರೋ ಮೀನು ಅವರ ಕೈಯನ್ನು ಚುಚ್ಚಿದ ಹಾಗೆ ಆಗಿ ಅದು ಜುಮ್ ಅಂತ ನೋಯಲಾರಂಭಿಸುತ್ತದೆ. ಪ್ರಸನ್ನ ಕೆಲವು ಗಡಿಗೆಗಳನ್ನು ತಂದಿದ್ದಾನೆ, ಆದರೆ ಅವು ಬಹಳ ಚಿಕ್ಕವು. ಪರಮಹಂಸರು ನಗುತ್ತಾ ಹೇಳಿದರು, ಈ ಗಡಿಗೆಗಳು ಬಹಳ ಚಿಕ್ಕವು, ಆದರೆ ಈ ಹುಡುಗ ಮಾತ್ರ ಬಹಳ ಒಳ್ಳೆಯವ. ಒಮ್ಮೆ ನಾನು ನಿನ್ನ ಬಟ್ಟೆ ತೆಗೆ ಅಂದೊಡನೆ ನನ್ನೆದುರು ಹುಟ್ಟಿದ ನಿರ್ವಾಣದಲ್ಲಿಯೇ ನಿಂತುಕೊಂಡು ಬಿಟ್ಟ. ಈತನದು ತೀರ ಮಗುವಿನಂಥ ಮನಸ್ಸು. ಬೇಲಘರದ ತಾರಕ ತನ್ನ ಒಬ್ಬ ಮಿತ್ರನೊಡನೆ ಕೊಠಡಿಯನ್ನು ಪ್ರವೇಶಿಸಿದ. ಪರಮಹಂಸರು ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಮಾಸ್ಟರ್ ಮತ್ತು ಇನ್ನೂ ಒಬ್ಬಿಬ್ಬರು ಭಕ್ತರು ಮಂದಲಿಗೆ ಮೇಲೆ ಕುಳಿತಿದ್ದಾರೆ. ಕೊಠಡಿಗೆ ದೀಪ ಹಚ್ಚಿದ್ದಾರೆ. ತಾರಕ ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ತಾರಕನಿಗೆ ವಯಸ್ಸು ಬಹುಶಃ 20 ಇರಬಹುದು. ಮದುವೆ ಆಗಿದೆ. ಆತನ ತಂದೆ ತಾಯಿಗಳು ಪರಮಹಂಸರೊಡನೆ ಬೆರೆಯಲು ಬಿಟ್ಟುಕೊಡುತ್ತಿಲ್ಲ. ಕಲ್ಕತ್ತಾದಲ್ಲಿ ಬೋ ಬಜಾರಿನಲ್ಲಿರುವ ತಮ್ಮ ಮನೆಯಲ್ಲಿಯೇ ಆತ ವಿಶೇಷವಾಗಿ ಇರುತ್ತಾನೆ. ಪರಮಹಂಸರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಆತನೊಡನೆ ಬಂದಿದ್ದವನು ಒಂದು ಸ್ವಲ್ಪ ತಮೋಗುಣಿ. ಧಾರ್ಮಿಕ ವಿಷಯಗಳ ಮತ್ತು ಪರಮಹಂಸರ ಸಂಬಂಧವಾಗಿ ಆತ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಶ್ರೀರಾಮಕೃಷ್ಣರು ತಾರಕನ ಮಿತ್ರನಿಗೆ, ಒಮ್ಮೆ ಹೋಗಿ ದೇವಾಲಯಗಳನ್ನೆಲ್ಲ ನೋಡಿಕೊಂಡು ಬಾ. ಮಿತ್ರ, ಓ, ಅವನ್ನೆಲ್ಲ ನಾನು ಹಿಂದೆಯೇ ನೋಡಿಬಿಟ್ಟಿದ್ದೇನೆ. ಶ್ರೀರಾಮಕೃಷ್ಣರು, ಒಳ್ಳೆಯದು. ತಾರಕ ಇಲ್ಲಿಗೆ ಬರುತ್ತಿದ್ದಾನಲ್ಲ, ಅದೇನು ಕೆಟ್ಟ ಕಾರ್ಯವೇನು? ಮಿತ್ರ, ಅದು ನಿಮಗೇ ಗೊತ್ತು. ಶ್ರೀರಾಮಕೃಷ್ಣರು ಮಾಸ್ಟರನ್ನು ತೋರಿಸಿ, ಈತ ಒಬ್ಬ ಹೆಡ್ ಮಾಸ್ಟರ್. ಮಿತ್ರ, ಓ. ಪರಮಹಂಸರು ತಾರಕನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಆತನೊಡನೆ ಬಹಳ ಹೊತ್ತು ಮಾತನಾಡಿದರು. ತಾರಕ ಈಗ ಮನೆಗೆ ಹಿಂದಿರುಗಲು ಸಿದ್ಧನಾಗಿದ್ದಾನೆ. ಪರಮಹಂಸರು ಆತನಿಗೆ ಕೆಲವು ವಿಷಯಗಳ ಸಂಬಂಧವಾಗಿ ಎಚ್ಚರಿಕೆ ಕೊಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಸಾಧು ಹುಷಾರ್, ಕಾಮಕಾಂಚನಗಳ ಸಂಬಂಧವಾಗಿ ಹುಷಾರ್. ಹೆಂಗಸಿನ ಮಾಯಾಬಲೆಗೆ ಒಮ್ಮೆ ಸಿಕ್ಕಿಬಿಟ್ಟೆ ಎಂದರೆ ಮತ್ತೆ ಏಳೋ ಹಾಗಿಲ್ಲ. ಅದು ವಿಶಾಲಾಕ್ಷಿಯ ಸುಳಿ. ಅದಕ್ಕೆ ಒಂದು ಸಲ ಸಿಕ್ಕಿದವ ಮತ್ತೆ ಏಳೋ ಹಾಗೇ ಇಲ್ಲ. ಒಮ್ಮೊಮ್ಮೆ ಇಲ್ಲಿಗೆ ಬಂದು ಹೋಗು. ತಾರಕ, ಮನೆಯವರು ನನ್ನನ್ನು ಬಿಟ್ಟು ಕೊಡುತ್ತಿಲ್ಲವಲ್ಲ. ಒಬ್ಬ ಭಕ್ತ, ಒಂದು ಪಕ್ಷ ಯಾರೋ ಒಬ್ಬನ ತಾಯಿ ಆತನಿಗೆ ಹೇಳುತ್ತಾಳೆ, ನೀನು ದಕ್ಷಿಣೇಶ್ವರಕ್ಕೆ ಹೋಗಕೂಡದು. ಹೋದೆಯೋ ನೋಡು, ನನ್ನ ರಕ್ತವನ್ನು ನೀನು ಹೀರಿದ ಹಾಗೆ. ಶ್ರೀರಾಮಕೃಷ್ಣರು, ಯಾವ ತಾಯಿ ಹಾಗೆ ಹೇಳುತ್ತಾಳೋ ಅವಳು ತಾಯಿಯೇ ಅಲ್ಲ, ಆಕೆ ಅವಿದ್ಯಾರೂಪಿಣಿ. ಅಂಥ ತಾಯಿಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಯಾವ ದೋಷವೂ ಬರದು. ಆಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ ವಿಘ್ನವನ್ನು ತಂದೊಡ್ಡುತ್ತಾಳೆ. ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಗುರು ಹಿರಿಯರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಯಾವ ಅಪರಾಧವೂ ಆಗದು. ಭರತನು ಶ್ರೀರಾಮನಿಗಾಗಿ ಕೈಕೇಯಿಯ ಆಜ್ಞೆಯನ್ನು ಮೀರಿದ. ಗೋಪಿಯರು ಶ್ರೀಕೃಷ್ಣನ ದರ್ಶನಕ್ಕಾಗಿ ತಮ್ಮ ಪತಿಗಳ ಪ್ರತಿಬಂಧಕಾಜ್ಞೆಯನ್ನು ಮೀರಿದರು. ಪ್ರಹ್ಲಾದ ಭಗವಂತನಿಗಾಗಿ ತಂದೆಯ ಆಜ್ಞೆಯನ್ನು ಮೀರಿದ. ಬಲಿಚಕ್ರವರ್ತಿ ಭಗವಂತನ ಪ್ರೀತ್ಯರ್ಥವಾಗಿ ತನ್ನ ಗುರು ಶ್ರೀ ಶುಕ್ರಾಚಾರ್ಯನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ. ವಿಭೀಷಣ ರಾಮನ ಅನುಗ್ರಹವನ್ನು ಪಡೆಯಲು ತನ್ನ ಹಿರಿಯ ಅಣ್ಣ ರಾವಣನ ಇಚ್ಛೆಗೆ ವ್ಯತಿರಿಕ್ತವಾಗಿ ನಡೆದುಕೊಂಡ. ಆದರೆ ನಮ್ಮ ಗುರು ಹಿರಿಯರ
ಭಗವಂತನ ಕಡೆಗೆ ಹೋಗಬೇಡ ಎಂಬ ಆಜ್ಞೆಯೊಂದನ್ನು ಬಿಟ್ಟು ಉಳಿದವುಗಳನ್ನೆಲ್ಲ ಪಾಲಿಸಬೇಕು. ಎಲ್ಲಿ ನಿನ್ನ ಕೈ ನೋಡೋಣ. ಪರಮಹಂಸರು ತಾರಕನ ಕೈ ಎಷ್ಟು ಭಾರವಾಗಿದೆ ಎಂಬುದನ್ನು ಪರೀಕ್ಷಿಸಿ ನೋಡುತ್ತಿದ್ದಾರೆ. ಕೆಲವು ನಿಮಿಷಗಳಾದ ನಂತರ ಹೇಳಿದರು, ನಿನ್ನ ಮನಸ್ಸಿನಲ್ಲಿ ಒಂದು ಸ್ವಲ್ಪ ವಕ್ರತೆ ಇದೆ, ಆದರೆ ಅದು ಹೊರಟು ಹೋಗಿ ಬಿಡುತ್ತದೆ. ಭಗವಂತನಿಗೆ ಸ್ವಲ್ಪ ಪ್ರಾರ್ಥನೆ ಮಾಡು. ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು. ಅದೊಂದಷ್ಟು ವಕ್ರತೆ ಹೊರಟು ಹೋಗಿಬಿಡುತ್ತದೆ. ಬೋ ಬಜಾರಿನಲ್ಲಿ ಮನೆ ಬಾಡಿಗೆಗೆ ತೆಗೆದುಕೊಂಡಿರೋನು ನೀನೇ ಏನು ತಾರಕ? ನಾನಲ್ಲ, ನನ್ನ ತಂದೆ ತಾಯಿಗಳು. ಶ್ರೀರಾಮಕೃಷ್ಣರು ನಗುತ್ತಾ, ಅವರೋ ಅಥವಾ ನೀನೋ ಏನು ಹುಲಿಗೆ ಹೆದರಿಕೊಂಡಿಯೇನು? ತಾರಕನಿಗೆ ಆಗ ತಾನೇ ಮದುವೆಯಾಗಿತ್ತು. ಪುರುಷನಿಗೆ ಕಾಮಿನಿ ಒಂದು ಹುಲಿಯ ಹಾಗೆ ಅಂತ ಪರಮಹಂಸರ ಭಾವನೆ ಏನು? ತಾರಕ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ. ಪರಮಹಂಸರು ಚಿಕ್ಕ ಮಂಚದ ಮೇಲೆ ಸುಮ್ಮನೆ ಮಲಗಿಕೊಂಡಿದ್ದಾರೆ. ತಾರಕನ ಸಂಬಂಧವಾಗಿ ಅವರು ಯೋಚಿಸುತ್ತಿರುವಂತೆ ಕಂಡಿತು. ಇದ್ದಕ್ಕಿದ್ದ ಹಾಗೆ ಮಾಸ್ಟರನ್ನು ಕೇಳಿದರು, ಇವರಿಗಾಗಿ ನಾನು ಇಷ್ಟೊಂದು ವ್ಯಾಕುಲನಾಗಿ ಬಿಡುತ್ತೇನಲ್ಲ, ಏಕೆ ಎಂದು. ಮಾಸ್ಟರ್ ಸುಮ್ಮನೆ ಕುಳಿತಿದ್ದಾನೆ. ಏನು ಉತ್ತರ ಕೊಡುವುದು ಅಂತ ಭಾವಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮತ್ತೆ ಆತನನ್ನು ಕೇಳಿದರು, ಏಕೆ ಸುಮ್ಮನೆ ಕುಳಿತಿದ್ದೀಯೇ? ಏನಾದರೂ ಉತ್ತರ ಕೊಡು ಅಂತ. ಮೋಹಿನಿ ಮೋಹನನ ಹೆಂಡತಿ ಪರಮಹಂಸರ ಕೊಠಡಿಗೆ ಬಂದು ಅವರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡಳು. ಪರಮಹಂಸರು ತಾರಕನ ಮಿತ್ರನ ಸಂಬಂಧವಾಗಿ ಮಾಸ್ಟರಿಗೆ ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ತಾರಕ ಅವನನ್ನು ಏಕೆ ಜೊತೆಯಲ್ಲಿ ಕರೆದುಕೊಂಡು ಬಂದ? ಮಾಸ್ಟರ್, ಬಹುಶಃ ಆತ ರಸ್ತೆಯಲ್ಲಿ ಸಿಕ್ಕಿರಬಹುದು. ಬಹಳ ದೂರದಿಂದ ಬರಬೇಕು, ಅದಕ್ಕಾಗಿ ಯಾರೋ ಒಬ್ಬನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿರಬೇಕು. ಹೀಗೆ ಮಾತನಾಡುತ್ತಿದ್ದ ಹಾಗೆಯೇ ಇದ್ದಕ್ಕಿದ್ದ ಹಾಗೆ ಮೋಹಿನಿ ಮೋಹನನ ಹೆಂಡತಿಯನ್ನು ಸಂಬೋಧಿಸಿ ಹೇಳಿದರು, ಅಪಮೃತ್ಯುವಿನಿಂದ ಪ್ರೇತವಾಗಬೇಕಾಗಿ ಬರುತ್ತದೆ. ಹುಷಾರ್, ಇದನ್ನು ನಿನ್ನ ಮನಸ್ಸಿಗೆ ಚೆನ್ನಾಗಿ ಒತ್ತಿ ಹೇಳು. ಇಷ್ಟೊಂದು ಸದ್ವಿಷಯಗಳನ್ನು ಕೇಳಿ ಮಾಡಿ ನೋಡಿ ಕೊನೆಗೆ ನಿನಗೆ ಈ ದುರವಸ್ಥೆಯೇ. ಮೋಹಿನಿ ಮೋಹನ ಇನ್ನೇನು ಹೊರಡುವುದರಲ್ಲಿದ್ದಾನೆ. ಆತ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಆತನ ಹೆಂಡತಿಯೂ ಅವರಿಗೆ ಪ್ರಣಾಮ ಮಾಡಿದಳು. ಪರಮಹಂಸರು ತಮ್ಮ ಕೊಠಡಿಯ ಉತ್ತರ ದಿಕ್ಕಿನ ಬಾಗಿಲ ಹತ್ತಿರ ನಿಂತುಕೊಂಡಿದ್ದಾರೆ. ಮೋಹಿನಿ ಮೋಹನನ ಹೆಂಡತಿ ತಲೆಗೆ ಮೇರು ಸೆರಗು ಹಾಕಿಕೊಂಡು ಪರಮಹಂಸರೊಡನೆ ಏನನ್ನೋ ಮೆತ್ತಗೆ ಹೇಳಿಕೊಳ್ಳುತ್ತಿದ್ದಾಳೆ. ಶ್ರೀರಾಮಕೃಷ್ಣರು, ನಿನಗೆ ಇಲ್ಲೇ ಇರಲು ಇಚ್ಛೆಯೇನು? ಮೋಹಿನಿ ಮೋಹನನ ಹೆಂಡತಿ, ಇಲ್ಲಿಗೆ ಬಂದು ಕೆಲವು ದಿವಸ ಶಾರದಾದೇವಿಯವರೊಡನೆ ಇರಬೇಕು ಅಂತ ಇಚ್ಛೆ. ತಮಗೆ ಅದು ಸಮ್ಮತವೇ? ಶ್ರೀರಾಮಕೃಷ್ಣರು, ಅದು ಬಹಳ ಒಳ್ಳೆಯದೇ. ಆದರೆ ನೀನು ಸಾಯೋ ವಿಷಯವಾಗಿ ಮಾತುಕತೆಯಾಡುತ್ತಿದ್ದೀಯೆ. ಜೊತೆಗೆ ಹತ್ತಿರವೇ ಗಂಗೆ ಬೇರೆ ಇದೆ. श्रीरामकृष्ण मंगलकारी, श्रीरामकृष्ण मंगलकारी, श्रीरामकृष्ण मंगलकारी,